Excel Techno School, Guruvayanikere, Venuru. Admission open now. ಪದ್ಮ ಪ್ರಶಸ್ತಿ ವಿಜೇತೆ ಸಾಲುಮರದ ತಿಮ್ಮಕ್ಕ ಇವತ್ತು ನಮ್ಮನ್ನ ಅಗಲಿದ್ದಾರೆ. ಅವರಿಗೆ ನಮನವನ್ನ ಸಲ್ಲಿಸ್ತಾ ಇದ್ದೀವಿ, ಹಾಗೇನೆ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಒಬ್ಬ ಸಾಮಾನ್ಯ ಮಹಿಳೆ ಹೇಗೆ ದೇಶದ ಕೆಲಸದಲ್ಲಿ ಜೋಡಿಸಬಹುದು, ಪರಿಸರದ ಕೆಲಸದಲ್ಲಿ ಜೋಡಿಸಬಹುದು ಅನ್ನುವಂಥದ್ದನ್ನ ನಮ್ಮೆಲ್ಲರಿಗೂ ಕೂಡ ಅವರು ತೋರಿಸಿಕೊಟ್ರು. ನಮ್ಮ ಸರ್ಕಾರ ಅವರಿಗೆ ಪದ್ಮ ಪ್ರಶಸ್ತಿಯನ್ನ ಕೊಡ್ತು. ಇವತ್ತು ಅವರ ಪ್ರೇರಣೆಯಿಂದ ಲಕ್ಷಾಂತರ ಜನ ಯುವಕರು ಅವರವರ ಜಾಗದಲ್ಲಿ ಗಿಡ ನೆಡುವುದನ್ನ, ಮರ ಬೆಳೆಸುವುದನ್ನ ಆರಂಭ ಮಾಡಿದ್ದಾರೆ. ಇದೇ ಅವರು ಕೊಟ್ಟಂತ ಪ್ರೇರಣೆ. ಭಾರತೀಯ ಜನತಾ ಪಾರ್ಟಿ ಅವರಿಗೆ ನಮನ ಪೂರ್ವಕ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದೆ. ಇವತ್ತು ಬಹಳ ಖುಷಿಯಾಗಿದೆ. ಮತ್ತೊಂದ್ಸಾರಿ ಮೋದಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ಜಯ ಸಿಕ್ಕಿದೆ. ಯಾವ ಅಪಪ್ರಚಾರವನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಮಾಡ್ತಾ ಇದ್ರು, ಕಳೆದ ಲೋಕಸಭಾ ಅಧಿವೇಶನವನ್ನ SIR ಕಾರಣಕ್ಕೆ ಸ್ಥಗಿತ ಮಾಡಿದ್ರು. ಯಾವುದೇ ಚರ್ಚೆಯಲ್ಲಿ ಅವರು ಭಾಗವಹಿಸಲಿಲ್ಲ, ಹೋರಾಟವನ್ನ ಮಾಡಿದ್ರು. ಅದಕ್ಕೆ ತಕ್ಕದಾದಂತ ಉತ್ತರವನ್ನ ಬಿಹಾರದ ಜನತೆ ಕೊಟ್ಟಿದ್ದಾರೆ. ಹಿಂದೆ ಎಂದಿಗಿಂತಲೂ ದೊಡ್ಡ ಜಯವನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ನಿತೀಶ್ ಕುಮಾರ್ ಅವರ ಪಾರ್ಟಿ JDUಗೆ ಬಿಹಾರದ ಜನ ಆಶೀರ್ವಾದ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ, ಅಮಿತ್ ಶಾ ಅವರನ್ನ, ನಡ್ಡಾ ಅವರನ್ನ ಮತ್ತು ನಿತೀಶ್ ಕುಮಾರ್ ಅವರನ್ನ ನಾನು ಅಭಿನಂದಿಸ್ತೀನಿ. ನಮ್ಮ ಪಾರ್ಟಿ ಅಭಿನಂದಿಸ್ತಾ ಇದೆ. ಬಹಳ ಖುಷಿಯಾಗಿದೆ. ಅಪಪ್ರಚಾರಕ್ಕೆ ತಕ್ಕ ಉತ್ತರವನ್ನ ದೇಶದ ಜನ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.